ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ರೂಪಾ LM ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಿತ್ತು ಬಿಡದಲ್ಲ ಶನಿ ಎಂಬ ಕಾಟ. ನೋಡಿ ಈ ಲೈನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ನಾನು ಯಾಕೆ ಈ ಲೈನ್ಸನ್ನು ನಾನು ಹೇಳ್ದೆ ಅಂತಂದರೆ, ಕಾಲ ಯಾರಿಗೋಸ್ಕರನೂ ಕಾಯೋದಿಲ್ಲ. ಕಾಲಗಳು ಚೇಂಜ್ ಆಗ್ತಾನೇ ಇರುತ್ತೆ. ಬೇಡ ಅಂದರೂ ಬರುತ್ತೆ, ನಮಗೆ ಬೇಕು ಅಂದರೂ ಅದು ನಿಲ್ಲೋದಿಲ್ಲ. ಸೊ ಇನ್ನೇನು ಚಳಿಗಾಲ ಮುಗಿತಾ ಬಂತು, ಬೇಸಿಗೆ ಸ್ಟಾರ್ಟ್ ಆಗ್ತಾ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾನು ಈ ಕಾಲಗಳ ಬಗ್ಗೆ ಹೇಳ್ತಾ ಹೋದೆ. ನಮಗೋಸ್ಕರ ಯಾವ ಕಾಲವೂ ನಿಲ್ಲೋದಿಲ್ಲ. ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ವಸಂತ ಕಾಲ ಇವು ವರ್ಷದಲ್ಲಿ ಬರ್ತಾನೇ ಇರುತ್ತೆ. ಸೊ ಹೀಗಾಗಿ ಚಳಿಗಾಲ ಇನ್ನೇನು ಮುಗಿತಾ ಬಂತು, ಈಗ ಸ್ಟಾರ್ಟ್ ಆಗ್ತಾ ಇರೋದು ಬೇಸಿಗೆ. ತುಂಬ ಬಿಸಿಲಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಮಕ್ಕಳಿಗೆಲ್ಲ ಈ ಬೇಸಿಗೆ ಕಾಲದಲ್ಲಿ ರಜೆ ಸಿಗುತ್ತೆ. ಏಕೆಂದರೆ ತುಂಬ ಬಿಸಿಲಿರೋದ್ರಿಂದ ಮಕ್ಕಳಿಗೆ ತುಂಬ ಆರೋಗ್ಯದ ಸಮಸ್ಯೆಗಳಾಗಬಹುದು ಹೊರಗಡೆ ಅಂತ ಹೇಳಿ ತುಂಬ. ಮತ್ತು ಅವರು ಯಾವಾಗಲೂ ಕ್ಲಾಸ್ ರೂಮ್ 4 ಗೋಡೆಗಳ ಮಧ್ಯೆ ಇರೋದ್ರಿಂದ ತುಂಬ ಸೆಕೆ, ಮತ್ತು ನೀರಿನ ಅಂದರೆ ಅವರು ಜಾಸ್ತಿ ನೀರು ಕುಡಿಯೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಆರೋಗ್ಯ ಸಮಸ್ಯೆಗಳು ತುಂಬಾ ಬರುತ್ತೆ. ಹಾಗಾಗಿ 1-1.5 ತಿಂಗಳು ಅಥವಾ 2 ತಿಂಗಳು ಅವ್ರಿಗೆ ಬೇಸಿಗೆ ರಜೆ ಅಂತ ಕೊಡ್ತಾರೆ. ಹಾಗಾಗಿ ನೀವು ಕೂಡ ಈ ಬೇಸಿಗೆಯಲ್ಲಿ ತುಂಬ ಬಿಸಿಲಿರೋದ್ರಿಂದ ಆದಷ್ಟು ಬೇಸಿಗೆಯಲ್ಲಿ ಹೆಚ್ಚೆಚ್ಚು ನೀರನ್ನು ಕುಡಿಯಿರಿ. ಹೆಚ್ಚೆಚ್ಚು ಈ ಜ್ಯೂಸುಗಳಂದರೆ ಮನೆಯಲ್ಲಿ ತಯಾರಿಸ್ಕೊಂಡಿರೋಂತಹ ಜ್ಯೂಸುಗಳನ್ನ ಕುಡೀರಿ. ಆದಷ್ಟು ಈ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಕಡಿಮೆ ಮಾಡಿ. ಅಂದರೆ ಕೂಲ್ ಡ್ರಿಂಕ್ಸ್ ಅದು ಇದು ಅಂತ ಸಿಗುತ್ತಲ್ಲ ಬೇಕ್ರಿಗಳಲ್ಲಿ, ಹೊರಗಡೆ ಎಲ್ಲ, ಅದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ ಮನೆಗಳಲ್ಲೇ ಮಾಡಿಕೊಂಡು ಕುಡೀರಿ. ಹಾಗಾಗಿ ಈ ಬೇಸಿಗೆಗೆ ಉಪಯುಕ್ತ ಆಗಲಿ ಅಂತ ನಾನಿವತ್ತು ಒಂದು ಜ್ಯೂಸನ್ನು ಮಾಡ್ತಾಯಿದ್ದೀನಿ ನಿಮಗೆ. ಅದು ಯಾವ ಜ್ಯೂಸ್ ಮಾಡ್ತಾಯಿದ್ದೀನಿ ಅಂತ ನಿಮಗೆಲ್ಲ ಹೇಳ್ತೀನಿ. ಇವತ್ತು ನಾನು ಯಾವ ಜ್ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಬೆಲ್ದಣ್ಣು ಅಂತ ಕರಿತೀವಿ ನಾವು. ಇದು ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ಸಿಗುತ್ತೆ. ಇದನ್ನು ಇಂಗ್ಲೀಷಲ್ಲಿ ನಾವು ವುಡ್ ಆಪಲ್ ಅಂತಲೂ ಕೂಡ ಕರಿತೀವಿ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಇದರಿಂದ ಜ್ಯೂಸ್ ಮಾಡ್ಬೋದು. ಹಾಗೇನಾದರೂ ಸಕ್ಕರೆ ಅಥವಾ ಬೆಲ್ಲ ಏನಾದರೂ ಹಾಕ್ಕೊಂಡು ತಿನ್ನಬಹುದು. ಸೊ ನಾನು ಈ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನಿಮಗೆಲ್ರಿಗೂ ತೋರಿಸ್ತೀನಿ. ಇದನ್ನು ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನಿಮಗೆ ಹೇಳ್ತೀನಿ. ಬೆಲ್ದಣ್ಣು ಹಣ್ಣಾಗಿರಬೇಕು. ಹಣ್ಣಾಗಿದ್ದರೆ ಮಾತ್ರ ಅದು ಜ್ಯೂಸು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ರುಚಿ ಇರೋದಿಲ್ಲ. ಕಾಯಿಯಾಗಿದ್ದರೆ ರುಚಿ ಇರೋದಿಲ್ಲ. ನಾವು ಇದನ್ನು ಹೇಗೆ ಹಣ್ಣಾಗಿದೆ ಅಂತ ಹೇಗೆ ತಿಳ್ಕೊಬಹುದು ಅಂದರೆ, ನೋಡಿ ಈ ಬೆಲ್ದಣ್ಣನ್ನು ಈ ಮೇಲ್ಗಡೆ ಸಿಪ್ಪೆ ಥರ ಇದೆಯಲ್ಲ, ಆ ಸಿಪ್ಪೆನ ಉಗುರಲ್ಲಿ ಕೆರೆದ್ರೆ ಒಂಥರ ಬ್ರೌನ್ ಕಲರ್ ಕಾಣುತ್ತೆ. ಇದು ಬ್ರೌನ್ ಕಲರ್ ಇತ್ತು ಅಂದರೆ ಪೂರ್ತಿಯಾಗಿ ಹಣ್ಣಾಗಿದೆ ಅಂತ. ಅಕಸ್ಮಾತ್ ನಾವು ಇದನ್ನು ಕೆರೆದಾಗ ಅದು ಗ್ರೀನ್ ಕಲರ್ ಏನಾದರೂ ಕಾಣಿಸ್ತು ಅಂದರೆ ಅದು ಹಣ್ಣಾಗಿಲ್ಲ ಅಂತ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ ಚೆನ್ನಾಗೆ. ಇದು ನೋಡಿ ಇವಾಗ ನಾನು ರುಬ್ಕೊಳ್ತಾ ಇದ್ದೀನಿ. ಇದು ರುಬ್ಕೊಂಡಾಯ್ತು. ಈಗ ನೋಡೋಣ ಎಷ್ಟು ನುಣ್ಣಗಾಗಿದೆ ಅಂತ. ಇನ್ನೂ ಸ್ವಲ್ಪ ಅಷ್ಟೊಂದು ನುಣ್ಣಗಾಗಿಲ್ಲ ಅಂದರೆ ನುಣ್ಣಗೆ ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ನಮಗೆ ಬಾಯಿಗೆ ಸಿಗೋಂಗಿರಲಿ ಅಂದರೆ ಆ ಥರನೇ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಸೊ ನಾನು ಸ್ವಲ್ಪ ನುಣ್ಣಗೆ ಹಾಕ್ಕೊಂಡಿದ್ದೀನಿ. ನೋಡಿ ನುಣ್ಣಗಾಗಿದೆ. ಈಗ ಇದನ್ನು ತೆಗೆದು ಒಂದು ಪಾತ್ರೆಯಲ್ಲೋ ಅಥವಾ ಒಂದು ಬೌಲಲ್ಲೋ, ಸ್ವಲ್ಪ ದೊಡ್ಡದಾಗಿರೋಂತಹ ಪಾತ್ರೆಯಲ್ಲೋ ಬೌಲಲ್ಲೋ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ. ಯಾಕಂದರೆ ಅದು ಗಟ್ಟಿ ಇರುತ್ತಲ್ಲ ಮಿಕ್ಸಿಗೆ ಹಾಕಿ ಆದಮೇಲೆ. ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕಷ್ಟು ನೋಡಿ ನೀರು ಹಾಕ್ಕೊಳ್ಳಿ. ಯಾಕಂದರೆ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಅದು ಟೇಸ್ಟ್ ಇರೋಲ್ಲ. ಅಂದರೆ ಬೆಲ್ಲ ಆಗಿರಲ್ಲ, ಅಥವಾ ಅದು ಹುಳಿ ಇರುತ್ತಲ್ಲ ಅದೆಲ್ಲ ಆಗಿರಲ್ಲ, ಸಪ್ಪೆ ಇರುತ್ತೆ, ಕುಡಿಯೋದಕ್ಕೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಂದರೆ, ನಿಮಗೆ ಬೆಲ್ಲ ಬೇಕಂದರೆ ಬೆಲ್ಲ ಹಾಕ್ಕೊಳ್ಳಿ. ಇಲ್ಲ ನನಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ನೀವು ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಸೊ ಸಕ್ಕರೆಗಿಂತ ಬೆಟರ್ ಅಂದರೆ ಬೆಲ್ಲದ ಪಾನಕ ಅಂತೂ ಕೂಡ ಇದನ್ನು ಕರಿತೀವಿ. ಬೆಲ್ದಣ್ಣಿನ ಜ್ಯೂಸು ಅಥವಾ ಬೆಲ್ದಣ್ಣಿನ ಪಾನಕ ಅಂತ ಕೂಡ ಇದನ್ನು ಕರಿತೀವಿ. ನೋಡಿ ಇದು ಬೆಲ್ಲ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ ಇದನ್ನು ನಾನು ಇವಾಗ ನೀರು ಹಾಕ್ಕೊತಾ ಇದ್ದೀನಿ.
ಇದು ನೀರು ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಜರಡಿ ಅಂದರೆ ಸ್ಟೀಲ್ ಜರಡಿ ಇರುತ್ತಲ್ಲ ಅದರಲ್ಲಿ ಸೋಸ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಮೇಲೆ ಅದರ ಸಿಪ್ಪೆ ಸಿಪ್ಪೆ ಥರ ಎಲ್ಲ ಇರುತ್ತೆ. ಹಾಗಾಗಿ ಒಂದು ಜರಡಿಯಲ್ಲಿ ಅದನ್ನ ಇನ್ನೊಂದು ಪಾತ್ರೆಗೆ ಅಥವಾ ಇನ್ನೊಂದು ಬೌಲ್ಗೆ ಹಾಕ್ಕೊಂಡು ಸೋಸ್ಕೊಂಬಿಡಿ. ಅದನ್ನು ನೀಟಾಗಿ ಸೋಸ್ಕೊಂಡಾದಮೇಲೆ ಲೋಟದಲ್ಲಿ ಹಾಕಿ ಕುಡಿಬಹುದು. ಈಗ ಬೆಲ್ದಣ್ಣಿನ ಪಾನಕ ಅಥವಾ ಬೆಲ್ದಣ್ಣಿನ ಜ್ಯೂಸು ರೆಡಿಯಾಗಿದೆ. ನೋಡಿ ಸ್ನೇಹಿತರೆ, ನಾನಿವತ್ತು ಬೆಲ್ದಣ್ಣಿನ ಜ್ಯೂಸನ್ನು ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಎವ್ರಿಬಡಿ.